ಬಾಗಲಕೋಟೆ ಬೈ ಎಲೆಕ್ಷನ್ ನಾಮಪತ್ರ ಸಲ್ಲಿಸಿದ ಚರಂತಿಮಠ ನಿನ್ನೆಯಷ್ಟೇ ವೀರಣ್ಣ ಚರಂತಿಮಠಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿತು. ಬಾಗಲಕೋಟೆ ಬೈ ಎಲೆಕ್ಷನ್ ನಾಮಪತ್ರ ಸಲ್ಲಿಸಿದ ಚರಂತಿಮಠ ನಿನ್ನೆಯಷ್ಟೇ ವೀರಣ್ಣ ಚರಂತಿಮಠಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗಿದೆ. ಇಂದು ದಂಪತಿ ಸಮೇತ ಆಗಮಿಸಿ ಚರಂತಿಮಠ ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸಾಂಕೇತಿಕವಾಗಿ ಇಂದು ನಾಮಪತ್ರ ಸಲ್ಲಿಸಿದ ವೀರಣ್ಣ ಚರಂತಿಮಠ ಮಾರ್ಚ್ 23ರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿರುವ ಚರಂತಿಮಠ ಬೃಹತ್ ಮೆರವಣಿಗೆ ಮೂಲಕ ನಾಮಿನೇಷನ್ಗೆ ಸಿದ್ಧತೆ. ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು. ಇದೀಗ ವೀರಣ್ಣ ಚರಂತಿಮಠಗೆ ಟಿಕೆಟ್ ಅನ್ನ ಫೈನಲ್ ಆಗಿದೆ. ವೀರಣ್ಣ ಚರಂತಿಮಠ ಇವತ್ತು ನಾಮಿನೇಷನ್ ಅನ್ನ ಸಲ್ಲಿಸಿದ್ರು. ಮಾರ್ಚ್ 23ರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುತ್ತಾರೆ ಚರಂತಿಮಠ. ಬೃಹತ್ ಮೆರವಣಿಗೆ ಮೂಲಕ ನಾಮಿನೇಷನ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವರ ವಿವರಗಳನ್ನ ಕೊಡಬೇಕಾಗುತ್ತೆ. ಅವರ ಪ್ರಾಪರ್ಟಿ ಎಷ್ಟಿದೆ, ಎಷ್ಟೆಲ್ಲ ಹಣದ ಅರಿವಿದೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಚುನಾವಣಾ ಇಲಾಖೆ ಅದ್ರ ಬಗ್ಗೆ ನಿಗಾವನ್ನ ವಹಿಸಿಕೊಳ್ಳುತ್ತೆ, ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಎಲ್ಲದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸಿಕೊಳ್ಳುತ್ತೆ. ಈಗ ಸದ್ಯಕ್ಕೆ ಹೋಗಿ ದಂಪತಿ ಸಮೇತ ಹೋಗಿ ನಾಮಿನೇಷನ್ ಅನ್ನ ಸಲ್ಲಿಸಿರುವಂಥದ್ದು, ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ವೀರಣ್ಣ ಚರಂತಿಮಠ. ಇನ್ನು ಮಾರ್ಚ್ 23ರಂದು ಬೃಹತ್ ಮೆರವಣಿಗೆಯ ಮೂಲಕ ನಾಮಿನೇಷನ್ ಅನ್ನ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ನೋಡಿ, ಬಾಗಲಕೋಟೆ ಬೈ ಎಲೆಕ್ಷನ್ ಮೇಟಿ ನಿಧನದ ಬಳಿಕ ತೆರವಾದಂಥ ಕ್ಷೇತ್ರಕ್ಕೆ ಸಾಕಷ್ಟು ರೀತಿಯಾಗಿ ಮೇಟಿ ಕುಟುಂಬದಲ್ಲಿ ಈಗ ಕಾಂಗ್ರೆಸ್ನಲ್ಲಿರುವಂತಹ ಮಹಾದೇವಿ ಮೇಟಿ ಅವರನ್ನ ಆಗಿರ್ಬೋದು, ಮಲ್ಲಿಕಾರ್ಜುನ್ ಮೇಟಿ ಆಗಿರ್ಬೋದು, ಉಮೇಶ್ ಮೇಟಿ ಆಗಿರ್ಬೋದು, ಇವರನ್ನ ಮನವೊಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಸಂಧಾನದ ಸಭೆಯನ್ನ ಮಾಡ್ಕೊಳ್ತಾರೆ. ಸಭೆಯನ್ನ ಮಾಡಿದ ನಂತರ ಇದಕ್ಕೆ ಮೆತ್ತಗಾಗಿದ್ದಾರೆ. ಒಂದಕ್ಕೆ ಇದೀಗ ಮಹಾದೇವಿ ಮೇಟಿ ಹೇಳ್ತಾ ಇದ್ರು, ಒಂದು ನನಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಉಮೇಶ್ ಮೇಟಿಗೆ ಟಿಕೆಟ್ ಸಿಗಬೇಕು ಅಂತ ಕಾಂಗ್ರೆಸ್ನಲ್ಲಿ. ಇದೀಗ ಸಿದ್ದರಾಮಯ್ಯ ಅವರ ಒಲವಿದ್ದಂಥದ್ದು ಮಲ್ಲಿಕಾರ್ಜುನ್ ಮೇಟಿಯ ಮೇಲೆ. ಸೊ ಹಾಗಾಗಿ ಇದನ್ನೆಲ್ಲ ಪರಿಗಣಿಸಿಕೊಂಡು ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಉದ್ಭವವಾಗಿ ಇದರ ಒಂದು ಎಫೆಕ್ಟ್ನಿಂದ ಬಿಜೆಪಿ ಇದರ ಲಾಭವನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಇತ್ತು. ಇದೀಗ ಕಾಂಗ್ರೆಸ್ನಲ್ಲೂ ಸಹಿತ ಒಂದಿಷ್ಟು ಗೊಂದಲಗಳಿರುವಂಥದ್ದು. ಬಟ್ ಇಲ್ಲಿ ಬಿಜೆಪಿಯ ಟಿಕೆಟ್ ಫೈನಲ್ ಆಗಿದೆ. ವೀರಣ್ಣ ಚರಂತಿಮಠಗೆ ಟಿಕೆಟ್ ಅನ್ನ ಫೈನಲ್ ಮಾಡಿರುವಂಥದ್ದು. ಸೊ ಹೀಗಾಗಿ ಸದ್ಯಕ್ಕೆ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ ದಂಪತಿ ಸಮೇತ ಹೋಗಿ. ಮತ್ತೆ ಮಾರ್ಚ್ 23ರಂದು ಮೆರವಣಿಗೆಯ ಮೂಲಕ ಬೃಹತ್ ನಾಮಿನೇಷನ್ ಅನ್ನ ಅಲ್ಲಿ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ನೋಡಿ, ಒಂದ್ ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಗೊಂದಲಗಳು ಹೆಚ್ಚಾಗಿರುವಂತದ್ದು, ಮತ್ತೊಂದು ಕಡೆ ಬಿಜೆಪಿಯಿಂದ ವೀರಣ್ಣ ಚರಂತಿಮಠಗೆ ಟಿಕೆಟ್ ಫೈನಲ್ ಆಗಿದೆ. ಇದೀಗ ಟಿಕೆಟ್ ಅನ್ನ ನಾಮಿನೇಷನ್ ಸಹಿತ ಇವತ್ತು ಸಲ್ಲಿಸಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ವನಿತಾ, ಏನಂದ್ರೆ ಬಾಗಲಕೋಟೆ ಮತಕ್ಷೇತ್ರದ ಚುನಾವಣೆ ಕಾವು ಸ್ವಲ್ಪ ದಿನಕ್ಕೆ ಒಂದು ತೀವ್ರ ಪಡುತ್ತಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಜೆಪಿ ಪಕ್ಷದಿಂದ ಅಧಿಕೃತವಾಗಿ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ವೀರಣ್ಣ ಚರಂತಿಮಠ ಅವರು ಬೆಳಗ್ಗೆ ತಮ್ಮ ಮನೆ ಮುಂದೆ ಗೋಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಒಂದೇನು ಅಧಿಕೃತವಾಗಿ ಅವರು ಸಹ ಪ್ರಚಾರಕ್ಕೆ ಒಂದು ಚಾಲನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇಂದು ಏನು ಪತ್ನಿ ಸಮೇತ ಅವರು ಏನು ಈ ಉಪವಿಭಾಗಾಧಿಕಾರಿ ಕಚೇರಿಗೆ ಅಂದ್ರೆ ಚುನಾವಣೆ ಇಲಾಖೆಗೆ ಆಗಮಿಸಿ ಅವರು ಒಂದು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಸುತ್ತಮುತ್ತ ಅವರ ಪತ್ನಿ ರಾಜೇಶ್ವರಿ ಸೇರಿದಂತೆ ಕೆಲವು ಮುಖಂಡರು ಸಹ ಏನು ಒಳಗಡೆ ಹೋಗಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಮತ್ತೆ ಈ ಮಧ್ಯೆ ಏನು ಕಾಂಗ್ರೆಸ್ ಇಂದ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗದ ಹಿನ್ನೆಲೆಯಲ್ಲಿ ಏನು ಇಂದು ಅಥವಾ ನಾಳೆ ಬೆಳಗ್ಗೆ ಘೋಷಣೆ ಆಗಬಹುದು. ಕಾಂಗ್ರೆಸ್ ಪಕ್ಷದಿಂದ ಮಾರ್ಚ್ 23ರಂದು ಅವರು ನಾಮಪತ್ರ ಸಲ್ಲಿಸಬಹುದು. ಮತ್ತೆ ಈಗ ಇನ್ನೊಂದು ಏನು ವೀರಣ್ಣ ಚರಂತಿಮಠ ಅವರು ಮತ್ತೆ ಇಂದು ಏನು ಇದು ನಾಮಪತ್ರ ಸಲ್ಲಿಕೆ ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅವಾಗ ಬೃಹತ್ ಮೆರವಣಿಗೆ ಮೂಲಕ ರಾಜ್ಯ ಮುಖಂಡರು ಮತ್ತು ಜಿಲ್ಲಾ ಮಟ್ಟದ ಮುಖಂಡರು ಆಗಮಿಸಿ ಇನ್ನೊಮ್ಮೆ ಏನು ನಾಮಪತ್ರ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತೆ ಅಂತ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾದ್ರೆ ಬಿಜೆಪಿಯಲ್ಲಿ
ಟಿಕೆಟ್ ಯಾರಿಗೆ ಕೊಡ್ತಾರೆ ಚರಂತಿಮಠ ಈಗ ವೀರಣ್ಣ ಚರಂತಿಮಠಗೆ ಟಿಕೆಟ್ ಅನ್ನ ಫೈನಲ್ ಮಾಡಿರುವಂತದ್ದು. ಇವತ್ತು ನಾಮಿನೇಷನ್ ಸಹಿತ ಸಲ್ಲಿಸಿದ್ದಾರೆ. ಇವತ್ತಿನ ನಾಮಿನೇಷನ್ ಅಲ್ಲಿ ಸಾಕಷ್ಟು ಚುನಾವಣಾ ಇಲಾಖೆ ಇದ್ರ ಬಗ್ಗೆ ಒಂದಿಷ್ಟು ಅವರ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅದಾದ ಬಳಿಕ ಮಾರ್ಚ್ 23ರಂದು ಮತ್ತೆ ಬೃಹತ್ ಮೆರವಣಿಗೆಯ ಮೂಲಕ ನಾಮಿನೇಷನ್ ಅನ್ನ ಸಲ್ಲಿಸ್ತಾರೆ.